ಸಲ ಭೇಟಿ ಮಾಡಿವಿ, ಮನವಿ ಕೊಟ್ಟಿದ್ದೀವಿ. ಜಮೀರ್ ಅಹಮದ್ ಅವ್ರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ. ಬಟ್ ಅಲ್ಲಿ ಇವತ್ತು 4 ತಿಂಗಳಾಗಿದೆ, 128 ದಿನ ಆದ್ರೂ ಕೂಡ ಇವತ್ತು ಯಾವುದೇ ರೀತಿಯಾದಂತ ಬದಲಿ ವ್ಯವಸ್ಥೆಯನ್ನು ಇವತ್ತು ಅವ್ರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಕೂಡ ಇವತ್ತು ವಿಷಾದನೀಯ. ನಾವು ಕೇಳ್ತಾ ಇದೀವಿ, ಇವತ್ತು ಸರ್ಕಾರ ನಿಜವಾಗ್ಲೂ ಮನಸ್ಸು ಮಾಡಿದ್ದೇ ಆದ್ರೆ ಗಂಟೆಗಳ ಒಳಗಡೆ ಅವ್ರಿಗೆ ಪುನರ್ವ್ಯವಸ್ಥೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಯಾಕೆ ಆ ರೀತಿಯಾಗಿ ಹಿಂಜರಿಕೆ ಮಾಡ್ತಿದ್ವಿ? ನಾವೊಂದು 15 ದಿನಗಳ ಕಾಲ ಗಡುವು ಕೊಡ್ತಾ ಇದ್ದೀವಿ. ಯಾಕಂದ್ರೆ ಮುಂದೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಅವತ್ತಿನ ಪರಿಸ್ಥಿತಿ ಇನ್ನೂ ಕಷ್ಟಕ್ಕೆ ತಗ್ಲಾಕೊಳ್ಳುವಂತ ಪರಿಸ್ಥಿತಿ ಆಗ್ತದೆ. ಇವತ್ತು ಮಕ್ಕಳುಗಳು ಸ್ಕೂಲಿಗೆ ಹೋಗದೆ ಇವತ್ತು ಬಿಸಿಲಲ್ಲಿ ಇರುವಂತದ್ನ ಕಾಣ್ತಾ ಇದ್ದೀವಿ. ನಮ್ಗೆ 15 ದಿನಗಳ ಕಾಲ ಗಡುವನ್ನ ಕೊಡ್ತಾ ಇದ್ವಿ ಸರ್ಕಾರಕ್ಕೆ. 15 ದಿನದ ಒಳಗಡೆ ಏನಾದ್ರೂ ಕೋಗಿಲು ನಿವಾಸಿಗಳಿಗೆ ಪುನರ್ ವ್ಯವಸ್ಥೆಯನ್ನ ಕಲ್ಪಿಸಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ವಿ, ಎಲ್ಲಾ ಸಂಘಟಕರು ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಧರಣಿಯನ್ನ ಅವ್ರಿಗೆ ಪುನರ್ ವ್ಯವಸ್ಥೆ ಮಾಡೋವರೆಗೂ ಕೂಡ ನಾವೆಲ್ಲರೂ ಕೂಡ ಅಲ್ಲಿ ಕೂತ್ಕೊಳ್ತೀವಿ. ಅದೇ ಸರ್ಕಾರ ದಯಮಾಡಿ ಅವರಿಗೆ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು. ಒಡೆಯೋದಕ್ಕೆ ಮುಂಚಿತವಾಗಿ ಹತ್ರ ಯೋಚನೆ ಮಾಡಿದಿದ್ರೆ ಇಂಥ ಪರಿಸ್ಥಿತಿ ಬರ್ತಿಲ್ಲ. ನಾವು ಕೂಡ ಬೀದಿಗೆ ನಿಂತ್ಕೊಂಡು ಹೋರಾಟ ಮಾಡೋದಾಗ್ಲಿ, ಅಹೋರಾತ್ರಿ ಧರಣಿ ಮಾಡುವಂತ ಸಮಸ್ಯೆ ಪೂರ್ಣವಾಗಿ ಅವರ ಜೊತೆಯಲ್ಲಿ ಪ್ರಾರಂಭದಲ್ಲೂ ಇದೆ. ಅವ್ರಿಗೆ ವ್ಯವಸ್ಥೆ ಆಗೋವರೆಗೂ ಕೂಡ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ. ಪಾಲನೆ ಮಾಡಿದಂತ ಸರ್ಕಾರ ಕನಿಷ್ಠ ಮಾನವೀಯತೆ ಇದ್ದಿರ್ತದೆ. ನಾವು ಕೇಳೋದು ಇವತ್ತಿನ ದಿನ ಕನಿಷ್ಠ ಒಂದು ಗ್ಲಾಸ್ ನೀರಿಗೂ ಕೂಡ ಪರದಾಡ್ತಾ ಇದ್ದಾರೆ ಜನ. ಚಳಿಗಾಲದಲ್ಲಿ ಚಳಿಯಲ್ಲಿ ಮಲಗಿದ್ರು, ಆ ನಂತರ ಈಗ ಸುಡುವ ಬಿಸಿಲು, ಕುಡಿಯೋ ನೀರಿಗೂ ಕೂಡ ಸರ್ಕಾರ ಕನಿಷ್ಠ ಮಾನವೀಯತೆ ಇದ್ದಿದ್ರೆ ಅಲ್ಲಿಂದ ಜಾಗ ಬಿಟ್ಟು ಕದಲಕ್ಕೆ ಜನ ರೆಡಿ ಇಲ್ಲ. ಯಾಕೆಂದ್ರೆ 20ನೇ ತಾರೀಕು ತೆರವುಗೊಳಿಸಲು ಕಂದಾಯ ಮಂತ್ರಿಗಳ ಮನೆ ಮುಂದೆ ಕನಿಷ್ಠ ಅವ್ರ ಮನೆಯಲ್ಲೇ ಒಂದು 10 ನಿಮಿಷ ಕಾಯಕ್ಕಾಗದೆ ಅವ್ರು ಬೇರೆ ಕೆಲಸಕ್ಕೆ ಹೊರಟೋದು. ಮಾರನೇ ದಿವಸ 22ನೇ ತಾರೀಕು ಒಂದು ಸಭೆನ ಮಾಡಿದ್ರು. ಕಂದಾಯ ಮಂತ್ರಿಗಳು, ವಸ್ತು ಸಚಿವರು ಒಂದು ಹಂತಕ್ಕೆ ತಂದಿಟ್ಟಿದ್ರು. ಕೊನೆ ಮಕ್ಕಳು, ಹೆಂಗಸರು ಎಲ್ಲರೂ ಕೂಡ ಸಾಯ್ತಾ ಇದ್ದಾರೆ. ಸ್ಥಿತಿ ಕಾಂಗ್ರೆಸ್ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು, ಆದ್ರೆ ಅದು ಯಾವುದು ಕೂಡ ಅವ್ರಿಗಿಲ್ಲ. ಆ ನಿಟ್ಟಲ್ಲಿ ಇವತ್ತು ಏನು ಅಂತಿಮವಾಗಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ, ಏನು ಆ ಜನರ ಪರವಾಗಿ ನಾವೆಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೋಬೇಕು. ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿನ ಈಗಾಗಲೇ ನಿಗದಿಗೊಳಿಸಿದ್ದಾರೆ. ಆ ನಿಟ್ಟಲ್ಲಿ ನಾವು ಕೂಡ ದಲಿತ ಸಂಘಟನೆಗಳು ಅಥವಾ ಇತರೆ ಎಲ್ಲ ಸಂಘಟನೆಗಳು ಒಳಗೊಂಡಂತೆ 1ನೇ ತಾರೀಕು ಡಿಸೆಂಬರ್ ಅಲ್ಲಿ ಹೊಡೆದ್ಬಿಟ್ಟು ಹೋಗ್ಬಿಟ್ರು. ಹೆಂಗಿದ್ದೀವಿ ಏನಿದ್ದೀವಿ ಯಾರು ಬಂದು ಸರ್ಕಾರ ಏನು ಕೇಳ್ತಾ ಇಲ್ಲ. ಜಮೀರ್ ಅಹಮದ್ ಸರ್ ಬಂದ್ರು 1ನೇ ತಾರೀಕಿಗೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ, ಮತ್ತು ಅವರು ತಿರುಗಿ ನೋಡಿಲ್ಲ, ಏನು ಇಲ್ಲ. ಚಳಿಗಾಲದಲ್ಲಿ ಇದ್ವಿ. ಇವಾಗ ನೋಡಿದ್ರೆ ಇಷ್ಟು ಬಿಸಿಲಿದೆ, ಮಕ್ಕಳು ಮರಿ ಎಲ್ಲ ಹೆಂಗಿದ್ದೀವಿ. ಗುಡಿಸಲು ಹಾಕೊಂಡು ನೀರಿಗಿಲ್ಲ ವ್ಯವಸ್ಥೆಯಲ್ಲಿ, ಸ್ನಾನಕ್ಕೆ ಅದಕ್ಕೆ ಇದಕ್ಕೆ ಹೆಣ್ಮಕ್ಳು ಇದ್ದಾರೆ, ಮಲ್ಗಕ್ಕೂ ಜಾಗ ಇಲ್ಲ. ಆ ತರ ಪರಿಸ್ಥಿತಿದಲ್ಲಿ ಇದೀವಿ. ಅದರದ್ದು ಬಡವರ ಮೇಲೆ ತೀರಾ ಅರ ಉದ್ಯೋಗವನ್ನ ನಂಬ್ಕೊಂಡ್ ಬಂದಿರುವಂತ ಸಮುದಾಯದ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡೋದನ್ನ, ಇದನ್ನ ಡೆಮೋಕ್ರಸಿ ಅಂತ ಕರೆಯಕ್ಕಾಗಲ್ಲ ನಾವು.